ಕಾಂಗ್ರೆಸ್ ಬಿಜೆಪಿ ನಡುವೆ ತಾರಕಕ್ಕೇರಿದೆ ರಕ್ತ ರಾಜಕೀಯ ವಾಗ್ಯುದ್ಧ. ಬಳ್ಳಾರಿ ಗಲಭೆಗೆ ನಾರಾ ಭರತ್ ರೆಡ್ಡಿ ಅಂತ ಶ್ರೀರಾಮುಲು ಆಕ್ರೋಶವನ್ನ ಅಂದ್ರೆ ಬಳ್ಳಾರಿ ಗಲಭೆಗೆ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ಹೇಳಿ ಶ್ರೀರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾರ ಕಾರಣ ಅಂತ ಹೇಳಿದ್ರೆ ಇವರು ಅವ್ರ ಮೇಲೆ ಆರೋಪ ಮಾಡ್ತಾರೆ, ಅವರು ಇವ್ರ ಮೇಲೆ ಆರೋಪ ಮಾಡ್ತಾರೆ. ದುರ್ಗಮ್ಮ ಗುಡಿಯಿಂದ ರೆಡ್ಡಿ ಮನೆಯವರೆಗೂ ಭರತ್ ಬಂದಿದ್ದಾರೆ. ಕಾಂಗ್ರೆಸ್ ಗೂಂಡಾಗಳಿಂದ ದೌರ್ಜನ್ಯ, ಭರತ್ ಬಂಧನಕ್ಕೆ ರಾಮುಲು ಪಟ್ಟು ಹಿಡಿದಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲುಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿರೋದು. ಜನಾರ್ದನ್ ರೆಡ್ಡಿ ಡ್ರಾಮಾ ಮಾಸ್ಟರ್ ರೀ, ಅವರನ್ನ ಯಾರೋ ಕೊಲ್ಲಲು ಹೋಗ್ತಾರೆ, ಕೋಟೆ ಕಟ್ಟಿಕೊಂಡು ಮನೆ ಮುಂದೆ 100 ಜನರನ್ನ ಸೇರಿಸಿರ್ತಾರೆ, ಅವರನ್ನ ಯಾರೋ ಕೊಲೆ ಮಾಡಿಸುತ್ತಾರೆ. ಅವರ ಇತಿಹಾಸ ಗೊತ್ತಿಲ್ವಾ ನಿಮಗೆ? ರಾಮುಲು ಫೋನ್ ಮಾಡಿದ ತಕ್ಷಣ ಪೊಲೀಸರನ್ನ ಅಲರ್ಟ್ ಮಾಡಿದ್ದೇನೆ, ಅವರೆಲ್ಲ ಡ್ರಾಮಾ ಮಾಸ್ಟರ್ಗಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ನಡುವೆ ರಕ್ತ ರಾಜಕೀಯ ವಾಗ್ಯುದ್ಧ ತಾರಕಕ್ಕೇರಿಬಿಟ್ಟಿದೆ. ಬಳ್ಳಾರಿ ಗಲಭೆಗೆ ನಾರಾ ಭರತ್ ರೆಡ್ಡಿ ಕಾರಣ ಅಂತ ಹೇಳಿ ಶ್ರೀರಾಮುಲು ಅವರು ಆರೋಪವನ್ನು ಮಾಡಿದ್ದಾರೆ. ಘರ್ಷಣೆಗೆ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಬೆಂಬಲಿಗರೇ ಕಾರಣ. ದುರ್ಗಮ್ಮ ಗುಡಿಯಿಂದ ರೆಡ್ಡಿ ಮನೆಯವರೆಗೂ ಭರತ್ ಬಂದಿದ್ದಾರೆ, ಅಂದ್ರೆ ಭರತ್ ರೆಡ್ಡಿ ಅವರು ಬಂದಿದ್ದಾರೆ. ಸೊ ಇದಕ್ಕೆಲ್ಲ ಇವರೇ ಕಾರಣ ಅನ್ನೋದು ಆರೋಪ. ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡೆಗೆ ಸೇರ್ಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಬಹಳ ತಾಳ್ಮೆಯಿಂದ ಅವನ ಬಗ್ಗೆ ಎಲ್ಲಿ ಕೂಡ ಮಾತಾಡಿಲ್ಲ. ನಾವು ನಿನ್ನೆ ಇದ್ದಕ್ಕಿದ್ದಂಗೆ ಬಂದು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಹೇಗೆ ಬೇಕಂದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಏನು ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್. ಯಾರು ಆರೋಪ ಇಲ್ಲ. ಯಾಕೆ ಇವ್ರು ಅವ್ರ ಮನೆ ಮುಂದೆ ಏನ್ ಇರಬಾರ್ದ? ವಾಲ್ಮೀಕಿ ಪೋಸ್ಟ್ರು, ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೇ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ ಎರಡು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ತನಿಖೆ ಯಾರು ಫೈರ್ ಮಾಡಿದಾರಂತ ಯಾರು ಗೊತ್ತು? ಪೊಲೀಸರು ನೋಡ್ತಾರ ಅದನ್ನು. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. The law will take its own course. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ ಅದೇ ಟೈಮಲ್ಲಿ. ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡ್ಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SP ಮಾತಾಡಿದ್ದೀನಿ, IG ಮಾತಾಡಿದ್ದೀನಿ, MLA ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್. ಅವೆಲ್ಲ ಡ್ರಾಮಾ ಮಾಸ್ಟ್ರು, ಫಿಲಂ